ನಾನು ಹೇಳೋದೇನಂತಂದರೆ ಬೆಂಗಳೂರಿನಲ್ಲಿ ಹೋಗಿ ಯಾವುದೋ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡೋ ಬದಲು ಹೊಗೆ ಕೊಡ್ಕೊಂಡು ಸೊ ಇಲ್ಲಿ ಒಂದು ಯೂತ್ಸು ಅವರ ಸ್ವಂತ ಜಮೀನು 1 ಎಕರೆ ಅಥವಾ 2 ಎಕರೆ ಜಮೀನು ಇರ್ತದಲ್ಲ, ಸೊ ಅಲ್ಲಿ ಮಾಡ್ಕೊಂಡ್ರೆ ಸೊ ಅವರು ಒಳ್ಳೆ ಪ್ರಾಫಿಟನ್ನು ಸೊ ಮಾಡ್ಬೋದು. ಸೊ ಅಲ್ಲಿ ಹೋಗಿ ಬೆಂಗಳೂರಲ್ಲಿ ಹೋಗಿ ದುಡಿಯೋ ಬದಲು ಮನೆ ಹತ್ರ ದುಡ್ಕೊಂಡು ಸೊ ಆರಾಮಾಗಿ ಬೆಂಗಳೂರಲ್ಲಿ 15-20 ಸಾವಿರ ರೂಪಾಯಿ ದುಡಿಯೋಕ್ಕಿಂತ 8 ಅವರ್ಗೂ ಅಲ್ಲಿ ನಿಂತ್ಕೊಂಡೆ ಕೆಲಸ ಮಾಡಬೇಕು. ಇಲ್ಲಿ ಮನೆ ಹತ್ರ ಒಂದು 10 ಗುಂಟೆ ಜಮೀನಿತ್ತು. ಸೊ ಈ ಥರದ್ದೆಲ್ಲ ಮೇವುಗಳನ್ನ ಡೆವಲಪ್ ಮಾಡ್ಕೊಂಡು ಅವನು ಅಳವಡಿಸ್ಕೊಂಡಂಥ ಇದರಲ್ಲಿ ಸೊ ಒಳ್ಳೆ ಪ್ರಾಫಿಟನ್ನು ಮತ್ತು ಒಳ್ಳೆ ಸ್ವಾವಲಂಬಿ ಜೀವನನ ಸೊ ಹಳ್ಳಿ ರೈತರ ಮಕ್ಕಳು ಮಾಡ್ಬೋದು ಅಂತ ಹೇಳ್ತೀನಿ. ಈಗ ನಾನು ಫಾರಮ್ ಸ್ಟಾರ್ಟ್ ಮಾಡಿದಾಗ ಸೊ ಡೆಲ್ಲಿಯಿಂದ ಬಂದಿದ್ದರು. ಡೆಲ್ಲಿ, ಮುಂಬೈ, ಕೇರಳ, ತಮಿಳ್ನಾಡು, ಆಂಧ್ರ, ಸೊ ಈಗಲೂ ಬರ್ತಾಯಿದ್ದಾರೆ. ಸೊ ಪ್ರತಿದಿನ ಕಡಿಮೆ ಅಂದ್ರೂ ಒಂದು 10 ಜನ ಅಂತೂ ಬಂದು ಮಾಡ್ಕೊಂಡು ಹೋಗ್ತಾರೆ. ಈ 10 ಗುಂಟೆಲ್ಲ ನಾನು ಹೆಂಗೆ ಮಾಡ್ಕೊಂಡಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ಪು ನೋಡಿ. ಒಂದು ಸೈಡು ಮೇಕೆ ಮಾಡಿದ್ದೀನಿ, ಒಂದು ಸೈಡು ಕೋಳಿ ಮಾಡಿದ್ದೀನಿ, ಒಂದು ಸೈಡು ಮೀನು ಮಾಡಿದ್ದೀನಿ. ಸೊ ಇದೇ ಥರ ಒಂದು ಸೈಡು ಹಸುಗೆ ಮಾಡಿದ್ದೀನಿ, ನೆಕ್ಸ್ಟು ಕತ್ತೆಗೆ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಸ್ಮಾಲ್ ಸಿಗ್ಮೆಂಟಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ಚಿಕ್ಕದಾಗಿ ಯಾವುದು ನಾನು ಹೈಟೆಕ್ಕಾಗಿ ಒಂದೇ ಸರಿ ಹೋಗಿ 30 ಲಕ್ಷ 40 ಲಕ್ಷ ಹಾಕಿಲ್ಲ. ಸೊ ನಾನು ಸ್ಟಾರ್ಟ್ ಮಾಡಿದ್ದು ಬರೀ ಈ ಫಾರಮನ್ನು, ಈ ಲ್ಯಾಂಡ್ ನಮ್ದು ಅಷ್ಟೇ. ನಾನು ಸ್ಟಾರ್ಟ್ ಮಾಡಿದ್ದು ಬರೀ 10,000 ರೂಪಾಯಿ ಹಾಕಿ ಎರಡು ಮೇಕೆ ತಂದೆ. ಸೊ ಆ ಮೇಕೆಯಿಂದ ಹಂಗೆ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ಕೋಳಿ ಮಾಡಿದೆ. ಸೊ ಆಮೇಲೆ ಮೀನು ಮಾಡಿದೆ, ಆಮೇಲೆ ಟಗರು ಮಾಡಿದೆ, ಆಮೇಲೆ ಬಂಡೂರು ಟಗರು ಮಾಡಿದೆ, ಬೀಟೆಲ್ಲು ಹಾಲ್ ಮಾಡಿದೆ, ಸೊ ಕಡಕ್ನಾಥ್ ಮಾಡಿದೆ, ಸೊ ಟರ್ಕಿ ಕೋಳಿ ಮಾಡಿದೆ. ಸೊ ಎಲ್ಲ ನಮ್ಮದು ಬೆಂಕಿ ಕೋಳಿ ಮಾಡಿದೆ. ಸೊ ಎಲ್ಲ ಪ್ರಾಜೆಕ್ಟು ಮಾಡಿದ್ದೀನಿ ನೋಡಿ. ಎಲ್ಲ ಇದು ಒಂದು ATM ಕಾರ್ಡ್ ಇದ್ದಂಗೆ ನಿಮ್ಮ ಹತ್ರ. ಸೊ ATM ಕಾರ್ಡಲ್ಲಿ ನೀವು ಹೆಂಗೆ ಹೋಗಿ 500 ರೂಪಾಯಿ ತಗೋಬೇಕು, 1000 ರೂಪಾಯಿ ತಗೋಬೇಕು, 2000 ತಗೋಬೇಕು ಅಂತ ಹೇಳ್ತಾ ಇರ್ತೀರಲ್ಲ ನೋಡಿ. 500 ರೂಪಾಯಿ ಬೇಕು ಅಂದರೆ ಒಂದು ಕೋಳಿ ಮಾರಿದ್ರೆ, ಸೊ ಈಗ ಬೆಂಗಳೂರಿಂದ ಬಂದು ಇಲ್ಲಿ ಕೋಳಿ ತಗೊಂಡು ಹೋಗ್ತಾರೆ ಕಡಕ್ನಾಥ್ ಅಂತ, ಒಂದು ಕೋಳಿ ಮಾಡಿದ್ರೆ 500 ರೂಪಾಯಿ ಬಂತು ನಿಮಗೆ. 500 ರೂಪಾಯಿ ಬೇಕು ಅಂದರೆ, ಇಲ್ಲ 1-2 kg ಮೀನು ಮಾರಿದ್ರೆ ಒಂದು 300 ರೂಪಾಯಿ ಬಂತು. ಇಲ್ಲ ನಮ್ಮ ಮೇಕೆ ಎಲ್ಲ ಸೈಜ್ ಮೇಕೆನೂ ಇರ್ತವೆ ನಮ್ಮ ಹತ್ರ. ಸೊ 4 ಹಬ್ಬಗಳಿಗೆ 4-5 ಬ್ಯಾಚ್ ಮಾಡಿರ್ತೀವಿ. ಸೊ ಯಾರು ಬಂದಂತ ಅರ್ಜೆಂಟ್ ಬೇಕಂದರೆ 20,000 ರೂಪಾಯಿ ಬೇಕು ಅಂದ್ರೆ ಎಷ್ಟು ದುಡ್ಡು ಬೇಕು ಆ ಲೆವೆಲ್ ಮೇಕೆ ಮಾರ್ಬೋದು ನೀವು. ಆಮೇಲೆ 2 ಹಸು ಸಾಕೊಂಡಿದ್ದು ಹಾಲಿಗೋಸ್ಕರವ, ಮತ್ತು ಮೀನು ಸಾಕೊಂಡಿದ್ವಿ ನೋಡಿ. ಮೀನ್ದು ಈಗ ಕೋಳಿದು ನಮಗೆ ಎವ್ರಿ ಮಂತ್ ಬರುತ್ತೆ. ಸೊ ಎವ್ರಿ ಮಂತು ಪ್ರಾಫಿಟ್ ಬರ್ತಾ ಇರ್ತದೆ. ಎಗ್ ಬರ್ತವೆ, ಕೋಳಿ ಕಸ ಬರ್ತದೆ. ಸೊ ಸೇಲ್ ಮಾಡ್ತೀವಿ. ಮೀನುದು ವರ್ಷಕ್ಕೆ ಒಂದ್ಸರಿ ಒಂದು 60-70-80 ಸಾವಿರ ರೂಪಾಯಿ ಮೀನಲ್ಲಿ ಬರುತ್ತೆ. ಎರೆಹುಳ ಗೊಬ್ಬರ, ಸೊ ನಮಗೆ ಸಾಕಷ್ಟು ಗೊಬ್ಬರ ಸಿಗುತ್ತೆ. ಒಂದು 150 ಮೇಕೆ ಇದ್ದರೆ ಒಂದು 300-400 ತೆಂಗಿನ ಮರಕ್ಕೆ ನಾವು ಗೊಬ್ಬರ ಹಾಕ್ಬೋದು. ಸೊ ಎರೆಹುಳು ಗೊಬ್ಬರ ಬರುತ್ತೆ, ಹಸು ಗೊಬ್ಬರ ಬರುತ್ತೆ, ಹಸು ಹಾಲು ಬರುತ್ತೆ, ಮತ್ತು ಮೇಕೆ ಗೊಬ್ಬರ, ಮೇಕೆ ಹಾಲು. ಮತ್ತು ಇನ್ನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸೊ ನೀವು ಹೇಳಿದ್ರೆ ಗಾಂಧೀಜಿ ಮೇಕೆ ಹಾಲು ಕುಡಿತಿದ್ರು. ಸೊ ಬೀಟಲ್ಲಿ ಹಾಲು ಕುಡಿತೀವಿ. ಸೊ ಒಳ್ಳೆ ಆರೋಗ್ಯ, ಸೊ ಒಳ್ಳೆ ಹಾಲು ಸಿಗುತ್ತೆ ನಮಗೆ, ಒಳ್ಳೆ ಪ್ರೋಟೀನ್ ಹಾಲು. ಸೊ ನಾವು ಒಂದೇ ನನಗೋಸ್ಕರ ಸಾಕೊಂಡಿದ್ದೀನಿ ಇಲ್ಲಿ ಈ ಫಾರಮ್, ನಾನು ಇಲ್ಲಿ ಬಂದಾಗ ಕುಡಿಲಿಕ್ಕೆ. ಸೊ ಈ ಎಲ್ಲ ಒಂದು ಇವನ್ನ ನಾವು ಸಾಕಿ ಮಾಡ್ಕೊಂಡ್ರೆ ಸೊ ಈ ಒಂದು ಮಲ್ಟಿಪಲ್ ಆ್ಯನ್ಯುವಲ್ ಪ್ರಾಜೆಕ್ಟಲ್ಲಿ ನಾವು ಯಾವ ಥರ ಸಂಪಾದನೆ ಮಾಡ್ಬೋದು ಅಂತ ಈಗ ಹೇಳಿದ್ದೀನಿ. ಪ್ರತಿಯೊಂದನ್ನು ಸಹ ವೈಜ್ಞಾನಿಕವಾಗಿ ಮಾಡಿದ್ವಿ. ಸೊ ಯಾವುದು ಸುಮ್ಮನೆ ಬ್ಲೈಂಡಾಗೆ ಸೊ ನಾವು ಏನು ಮಾಡಿಲ್ಲ ಇಲ್ಲಿ.